ಇವುಗಳ ಮೇಲೆ ಈ ಸುಂಕ ಹಾಕಿಬಿಟ್ರಪ್ಪ ಅಂತಂದ್ರೆ ಮತ್ತೆ ಏನು ಮಾಡ್ಲಿಕ್ಕೆ ಸಾಧ್ಯದ? 20% ಆದಾಗ ನಮ್ಮಲ್ಲಿ ಅದು ಎಕ್ಸ್ಪೋರ್ಟ್ ಆಗದೇ ಇದ್ದರೆ ನಾವೇನು ಇಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯದ ಅನ್ನುವಂಥದ್ದು. ಈಗಾಗಲೇ ಇದು ಕಡಿಮೆನ, ಆದ್ರೆ ಇದು ಸಹಿತ ಇನ್ನು ಕಡಿಮೆ ಆಗೋ ಸಾಧ್ಯತೆಗಳು ಮಾಡ್ತಾಯಿದ್ದೀನಿ ಅಂತ. ಅದು ನಿಮ್ಮನ್ನು ಆರ್ಥಿಕವಾಗಿ ದಿವಾಳಿ ಎಬ್ಬಿಸುವಂಥದ್ದು ಅಂತ. ಈ ಪರಿಸ್ಥಿತಿ ಇವತ್ತು ನಿಂತುಬಿಟ್ಟಿದ್ದು ಕಾರಣ ಸ್ವತಃ ನಮ್ಮ ರಾಜಕೀಯ ನಾಯಕರ ದೂರದೃಷ್ಟಿ ಇಲ್ಲದಂತಹ ಆಡಳಿತ ಅಂತ ಅನಿವಾರ್ಯವಾಗಿ ಹೇಳಬೇಕಾಗಿದೆ. ಯಾಕಂದ್ರೆ ಇಲ್ಲಿವರೆಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ದೊಳಗೆ, MSME ಒಳಗೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಒಳಗೆ ಭಾಳಷ್ಟು ಕೆಲಸಗಳಾಗಬೇಕಾಗಿತ್ತು. ಎಲ್ಲರಿಗೂ ಉದ್ಯೋಗ ಸಿಗಬೇಕಾಗಿತ್ತು. ಯಾಕಂದ್ರೆ ಉದ್ಯೋಗ ಸಿಗ್ತಂದ್ರೆ ದುಡ್ಡು ತಿರುಗಲಿಕ್ಕೆ ಹತ್ತದ ರೀ. ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ದೊಳಗೆ ಹೆಚ್ಚು ಇಂಡಸ್ಟ್ರಿಗಳು ಬರೋಕೈತಿದ್ರೆ ಸಹಜವಾಗಿನ ಅಲ್ಲಿ ಕೆಲಸ ಆಗ್ತದೆ, ಕೆಲಸ ಸಿಗ್ತದೆ. ಜೊತೆ ನಮ್ಮ ವಸ್ತುಗಳು ಒಂದು ಮಾರಾಟ ಮಾಡೋ ಕ್ವಾಲಿಟಿಗೆ ಬಂದಿರ್ತಾವೆ ಅನ್ನುವಂಥ ಮಾತು ಅದು ನಮ್ಮಲ್ಲಿ ಆಗಲಿಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ವೀಕ್ ಆಗಿಬಿಟ್ಟು ನಾವು ಪೂರ್ತಿಯಾಗಿ, ಅದರಲ್ಲೂ ಮುಖ್ಯವಾಗಿ ಚೈನಾದ ಮೇಲೆ ಭಾಳಷ್ಟು ನಿರ್ಭರ ಆಗಿಬಿಟ್ಟಿವಿ ನಾವು ಅಂತ. ಇದಕ್ಕೆ ಹೆಚ್ಚು ನಾವು ವ್ಯಾಪಾರ ಮಾಡ್ತಾಯಿದ್ವಿ ಚೈನಾ ಜೊತೆಗೆ. ಬಟ್ ಅಮೇರಿಕಾ ಮಾತ್ರ ಚೈನಾ ಜೊತೆಗೆ ಮತ್ತು ರಷ್ಯಾ ಜೊತೆಗೆ ನೀವು ಸಂಪರ್ಕ ಬಿಡಲೇಬೇಕು. ನಮ್ಮಲ್ಲೇ ಎಣ್ಣೆ ತೊಗೊಳ್ರಿ, ನಮ್ಮಲ್ಲೇ ಗ್ಯಾಸ್ ತೊಗೊಳ್ರಿ, ಅಲ್ಲಿ ತೊಗೊಂಡಿಲ್ಲ ರಷ್ಯಾದಿಂದಂತೆ. ನಮ್ಮ ಮೋದಿ ಸರ್ಕಾರ ರಷ್ಯಾದವರಿಂದ ಏನಪ್ಪ ಅಂದ್ರೆ ಪೆಟ್ರೋಲ್ ಅಥವಾ ಕಚ್ಚಾ ವಸ್ತು ತರಿಸಿ, ಕಚ್ಚಾ ಎಣ್ಣೆ ತರಿಸಿ ಅದನ್ನು ಏನಪ್ಪ ಅಂದ್ರೆ ಪ್ಯೂರಿಫೈ ಮಾಡಿಸಿಂದ ಮಾರುವಂಥ ಕೆಲಸವನ್ನು ಮಾಡ್ತಾಯಿತ್ತು. ಅದಕ್ಕೆ ಸಹಿತ ಇವತ್ತು ದಂಡ ಕಟ್ಟುವಂಥ ಸ್ಥಿತಿಗೆ ನಮ್ಮ ಡೊನಾಲ್ಡ್ ಟ್ರಂಪ್ ಅವ್ರು ಬಂದಿದ್ದಾರೆ. ಇದನ್ನು ನೀಗಿಸೋದು ಹೆಂಗಪ್ಪ, ಇದು ಎದುರಿಸೋದು ಹೆಂಗೆ ಅನ್ನೋದು ಇವತ್ತಿನ ನಮ್ಮ ಮೋದಿ ಸರ್ಕಾರದ ಮುಂದಿರುತ್ತೋ ದೊಡ್ಡ ಸವಾಲಿದೆ. ಯಾಕಂದ್ರೆ ಸುಲಭ ಅಲ್ಲ. 28% ಮೇಲೆ ಹೇರ್ತಾರೆ, ಮುಂದೆ ನಮ್ಮಲ್ಲೇ ಕಳಿಸೋದ್ರ ಮೇಲೂ ಅದೇ ರೀತಿ ಇದು ಮಾಡ್ತೀವಿ ನಾವು. ಹೇರಿಸಿ ನಮಗೆ ಲಾಸ್ ಆಗುವಂಥದ್ದು. ಮತ್ತು ಚೈನಾನು ಸಹಿತ ಈಗಾಗಲೇ ನಾವು ಹೆಚ್ಚು ಕಡಿಮೆ ಚೈನಾದ ಗೂಡ್ಸ್ಗಳ ಮೇಲೆ, ಸಾಮಾನುಗಳಲ್ಲಿ ಹೆಚ್ಚು ನಿರ್ಭರ ಆಗಿವೆ, ನಿಂತು ಬಿಟ್ಟಿವಿ ಇವತ್ತು. ಆತ್ಮನಿರ್ಭರ